ಎದೆ ತುಂಬಿ ಹಾಡಿದೆನು ಅಂದು ನಾನು ಮನ ಬಿಟ್ಟು ಕೇಳಿದಿರಿ ಅಲ್ಲಿ ನೀವು. ಕನ್ನಡದ ಹಾಡು ಹಾಡಿದ್ರೆ ಕಾರ್ಯಕ್ರಮಕ್ಕೆ ಕಲ್ಲು ಬೀಸುವುದಾಗಿ ಬೆದರಿಕೆ ಬಂದರೂ ಕೂಡ ಎದೆಗುಂದದೆ ಕನ್ನಡ ಸಂಗೀತ ಕಾರ್ಯಕ್ರಮ ಮಾಡಿದ ಈ ದಿಟ್ಟ ಕನ್ನಡಿಗ ಕರ್ನಾಟಕ ಸಂಗೀತ ಕಲಾರತ್ನ ಆಗಿದ್ದಾರೆ. ಈಗಿನ ಕಾಲದಲ್ಲಿ ಹಿಂದಿ ಹಾಡಿಗೆ ಬಹಳ ಪ್ರೋತ್ಸಾಹ ಆಯ್ತು. ಆದ್ರೆ ಇವರು ಕನ್ನಡ ಕಾರ್ಯಕ್ರಮ ಮಾಡ್ತೀವಿ ಅಂತಂದ್ರೆ ಕಲ್ಲೇಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ನಮ್ ಕಲ್ಲೇಟ್ ಬಿದ್ರು ಪರವಾಗಿಲ್ಲ, ನಾವು ಕನ್ನಡ ಹಾಡನ್ನೇ ಹಾಡ್ತೀವಿ ಅಂತ ಅನಂತ ಸ್ವಾಮಿ ತಮ್ಮದೇ ಆದ ಒಂದು ವೇದಿಕೆನ ರೂಪಿಸ್ಕೊಂಡು. ಇದು ರಾಜ್ಯೋತ್ಸವದ 100 ದಿನ 100 ಜನ ಕನ್ನಡಿಗರು ಸಿರೀಸ್ ನ ದಿನ 29. ಇವರು ಮೈಸೂರು ಅನಂತ ಸ್ವಾಮಿ ಅವರು. ಕನ್ನಡ ಸುಗಮ ಸಂಗೀತಕ್ಕೆ ಇವರ ಕೊಡುಗೆ ಅಪಾರ. ಕನ್ನಡ ಭಾವಗೀತೆಗಳು, ಸುಗಮ ಸಂಗೀತ ಕ್ಯಾಸೆಟ್ಗಳ ದಾಖಲೆಯ ಮಾರಾಟವಾದ ಕೀರ್ತಿ ಇವರಿಗೆ ಸಲ್ಲುತ್ತೆ. ಕರ್ನಾಟಕದ ಅಧಿಕೃತ ನಾಡಗೀತೆಗೆ ರೂಪ ಕೊಟ್ಟ ಇವರ ಕನ್ನಡ ಪ್ರೇಮ ಊಹೆಗೂ ನಿಲುಕದ್ದು. ಭಾರತ ಜನನೀಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ಬಾರದವರು ಕೂಡ ಇವರ ಕ್ಯಾಸೆಟ್ ಹಾಡುಗಳನ್ನ ಕೇಳಿ ಕನ್ನಡ ಕಲಿತರು ಅಂತ ಅದೆಷ್ಟೋ ಉದಾಹರಣೆಗಳನ್ನ ಹೇಳ್ತಾರೆ. ಇಂಥ ಕನ್ನಡಿಗ ನಮ್ಮ ನಾಡಲ್ಲಿ ಹುಟ್ಟಿದ್ದು ನಮ್ಮ ಹೆಮ್ಮೆ. ಜನ ಇವತ್ತಿಲ್ಲಿ ಬಂದು ಸೇರೋದು ನೋಡಿದ್ರೆ ನಾನೇ ಭಾಗ್ಯಶಾಲಿ. ಎಷ್ಟು ಹೃದಯಗಳನ್ನ ನಾನು ಗೆದ್ದಿದ್ದೀನಿ, ಎಷ್ಟು ವಿಶ್ವಾಸಗಳನ್ನ ಸಂಪಾದನೆ ಮಾಡಿದ್ದೀನಿ, ಎಷ್ಟು ಜನರನ್ನ ನಾನು ಇವತ್ತು ನನ್ನವ್ರನ್ನ ಮಾಡ್ಕೊಂಡಿದ್ದೀನಿ ಅನ್ನೋದು ನನಗೊಂದು ದೊಡ್ಡ ಹೆಮ್ಮೆ ಇದೆ.